ಮನೆಗೆ ಬಂದಂತಹ ಬೃಂದ ಯೋಚನೆ ಮಾಡುತ್ತಲೇ ತನ್ನ ಕೋಣೆಗೆ ಹೋಗೋದಕ್ಕೆ ಹೊರಟು ನಿಂತಳು. ನಿಖಿಲ್ ಕೋಣೆ ಮುಂದೆ ಬಂದು ನಿಲ್ತಾಳೆ. ಒಮ್ಮೆ ಅಂಜುವಿನೊಂದಿಗೆ ಮಾತಾಡಬೇಕಂತ ಬಾಗಿಲು ತಟ್ಟೋದಕ್ಕೆ ಹೋದರೆ ಅದು ತಾನಾಗಿಯೇ ತೆರ್ಕೊಂಡು ಬಿಡುತ್ತೆ. ಇದೇನು ಈ ಹುಡುಗಿ ಬಾಗಿಲು ಕೂಡ ಹಾಕ್ಕೊಳ್ಳಿಲ್ವಲ್ಲ, ಒಂದು ವೇಳೆ ಅಣ್ಣ ಇಲ್ವೇನೋ ಅಂದ್ಕೊಂಡು ಒಳಗೆ ಹೋಗಿ ನೋಡ್ತಿದ್ದಂತೆ ನಿಖಿಲ್ ಅಪ್ಕೊಂಡಿರೋ ಸ್ಥಿತಿಯಲ್ಲಿ ಮಲಗಿರೋ ಅಂಜುವನ್ನು ಕಂಡು ಈ ಚಿಕ್ಕವಳಿಗೆ ನೋವು ಅನ್ನೋದೇ ಇಲ್ಲ ಅನಿಸುತ್ತೆ ಅಂತ ಅಂದ್ಕೊಳ್ತಾಳೆ. ಇಷ್ಟೆಲ್ಲ ಆದರೂ ಕೂಡ ಅಣ್ಣನ ಜೊತೆ ಸಂತೋಷವಾಗಿ ಇದ್ದಾಳೆ. ಅವನೇನೋ ಆ ಹುಡುಗಿ ನೋವನ್ನು ಕಂಡು ಏನು ಮಾಡಬೇಕೋ ತಿಳಿದೆ ಭಯದಿಂದ ಎಷ್ಟು ನೊಂದ್ಕೊಂಡು ಹೋಗಿದ್ದ. ಆದರೂ ಇವರದೇ ಚೆನ್ನಾಗಿದೆ. ಮೊದಲು ಪ್ರೀತಿಸದಿದ್ದರೂ ಒಂದಾಗಿ ಮದುವೆ ಆಗಿಬಿಟ್ರು. ಆದರೆ ನನ್ನ ಪರಿಸ್ಥಿತಿ ನೋಡು, ನಾನು ಪ್ರೀತಿಸಿದೆ, ಆದರೆ ಏನು ಪ್ರಯೋಜನ, ಮದುವೆ ಆಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಕನಿಷ್ಠ ಒಂದಾಗೋಣ ಅಂದ್ಕೊಂಡ್ರೆ ಮಧ್ಯೆ ಅವಳು ಯಾವಳೋ ವಿಷಯ ಬಂದು ತಗಲಾಕೊಂತು ನನಗೆ. ಇಲ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಹೇಗೋ ಆಗೋಗ್ತಿತ್ತು ಅಂತ ಮನಸ್ಸಿನಲ್ಲೇ ನೊಂದ್ಕೊಂಡು ಸಪ್ಪಗಾಗ್ತಾ ಸೈಲೆಂಟಾಗಿ ಹೊರಗಡೆ ಬಂದುಬಿಡ್ತಾಳೆ ಆಕೆ. ಅಂಜು ಹೊರಗೆ ಬರೋದಕ್ಕೆ ತುಂಬ ಪ್ರಯತ್ನ ಮಾಡಿ ಅಂತಿಮವಾಗಿ ಇನ್ನೂ ಶಕ್ತಿನೇ ಇಲ್ಲದೆ ಹಾಗೆ ನಿದ್ರೆಗೆ ಜಾರಿಬಿಡ್ತಾಳೆ ಅಂಜು. ಸಂಜೆ ಆಗುವಷ್ಟರಲ್ಲಿ ಅಕ್ಕಿಯನ್ನು ಕರ್ಕೊಂಡು ಕೃಷ್ಣ ಅವರು ಪೃಥ್ವಿರಾಜ್ ಮನೆಗೆ ಬರ್ತಾರೆ. ಸ್ವಲ್ಪ ಹೊತ್ತು ತನ್ನ ಮಗಳಾದ ಯುಕ್ತಾ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಕತ್ತಲಾಗ್ತಿದೆ, ಇನ್ನು ಹೊರಡ್ತೀನಿ ಯುಕ್ತಾ ಅಂತ ಅಂತಾರೆ. ಅದೇನು ಬಾವ, ಅಂಜುವನ್ನ ಭೇಟಿಯಾಗದೆ ಹೊರಟೋಗ್ತಿದ್ದೀರಾ ಅಂತ ಪೃಥ್ವಿ ಕೇಳಿದ ತಕ್ಷಣ, ಇಲ್ಲಪ್ಪ, ಮೊನ್ನೆ ತಾನೇ ಅವಳ ಮನೆಗೆ ಎಲ್ಲರೂ ಹೋಗಿ ಬಂದ್ವಲ್ವಾ, ಮತ್ತು ತಕ್ಷಣ ಹೋದರೆ ಏನು ಚೆನ್ನಾಗಿರುತ್ತೆ, ಚೆನ್ನಾಗಿರೋದಿಲ್ಲ ಅಲ್ವಾ. 2 ದಿನಗಳ ನಂತರ ಬಂದು ಅಂಜುವನ್ನು ನೋಡಿಕೊಂಡು ಅಕ್ಕಿಯನ್ನು ಕೂಡ ಕರ್ಕೊಂಡು ಆ ದಿನವೇ ಹೊರಟೋಗ್ತೀನಿ. ನೀನು ಮಾತ್ರ ಯಾವುದಾದ್ರೂ ಒಂದು ಸಮಯದಲ್ಲಿ ಹೋಗಿ ಅವಳನ್ನ ನೋಡ್ತಾ ಇರು, ಇಲ್ಲದಿದ್ದರೆ ಎಲ್ಲರನ್ನೂ ನೆನಪು ಮಾಡಿಕೊಂಡು ಪಾಪ ಹಂಬಲಿಸ್ತಿರ್ತಾಳೆ. ಹಾಂ ಸರಿ ಬಾವ, ನೀವೇನು ಯೋಚನೆ ಮಾಡಬೇಡಿ. ಯುಕ್ತ ಮಗಳ ಸರಿ ಹೋಗಿ ಬರ್ತೀನಿ. ಅಪ್ಪ, ಜಾಗ್ರತೆ ಆಗೋಗಿ. ಸರಿ ಅಂತ ಅಲ್ಲೇ ಇದ್ದ ಪೃಥ್ವಿರಾಜ್ಗೂ ಕೂಡ ಹೇಳಿ ಹೋಗ್ತಾರೆ ಕೃಷ್ಣ ಅವರು. ಇತ್ತ ಅಕ್ಕಿ ಮಾತುಗಳನ್ನ ಕೇಳಿದ್ಲೇ ಗಬಗಬನೆ ಅಡುಗೆ ಕೆಲಸವನ್ನು ಮುಗಿಸಿ ಫ್ರೆಶ್ ಆಗಿ ಮೂವರೂ ಸೇರಿ ಊಟ ಮಾಡ್ತಾರೆ. ಪೃಥ್ವಿರಾಜ್ ಮತ್ತು ಅಕ್ಕಿ ಟಿವಿ ನೋಡ್ತಿದ್ರೆ ಯುಕ್ತ ತಿಂದಿದ್ದ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಕೋಣೆಗೆ ಹೋಗ್ತಾಳೆ ಮಲಗೋದಕ್ಕೆ. ಯುಕ್ತ ಹೋಗೋದನ್ನು ನೋಡಿದಂತಹ ಪೃಥ್ವಿರಾಜ್ ಟಿವಿಯಲ್ಲಿ ಲೀನವಾಗಿರುವಂತಹ ಅಕ್ಕಿಯನ್ನು ಒಮ್ಮೆ ನೋಡಿ ಮೆಲ್ಲಗೆ ಮೇಲಕ್ಕೆದ್ದು ಕೋಣೆಗೆ ಹೋಗ್ಬಿಡ್ತಾನೆ. ಅವನು ಕೂಡ ಕನ್ನಡಿಯ ಮುಂದೆ ನಿಂತು ಕುತ್ತಿಗೆಯಲ್ಲಿರುವಂತಹ ಕಪ್ಪು ಮಣಿ ಅಂತಂದರೆ ಮಾಂಗಲ್ಯ ಸರವನ್ನು ತೆಗಿತಿದ್ರೆ ಹಿಂದೆ ಬಂದಂತಹ ಪೃಥ್ವಿರಾಜ್ ಯುಕ್ತಾಳ ಕೈಗಳನ್ನ ತಡೆದು ಜಡೆಯನ್ನು ಹಾಗೆ ಮುಂದೆ ಹಾಕಿ ಹಸಿಯಾಗಿರೋ ಕುತ್ತಿಗೆ ಮೇಲೆ ಮೆಲ್ಲಗೆ ಗಾಳಿಯನ್ನು ಊದುತ್ತಾನೆ. ಯುಕ್ತ ತನ್ನ ನೈಟಿಯನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಕಣ್ಣನ್ನು ಮುಚ್ಕೊಂಡು ಬಿಡ್ತಾಳೆ ಅವನ ಈ ಕಾಟಕ್ಕೆ. ಕನ್ನಡಿಯಲ್ಲಿ ಆಕೆ ಮುಖವನ್ನು ಗಮನಿಸ್ತಾ ಇನ್ನು ಸ್ವಲ್ಪ ಬಾಗಿ ನೈಟಿ ಹುಕ್ಕನ್ನು ಬಾಯಿಂದಲೇ ತೆಗಿತಾ ಇದ್ದರೆ ಪೃಥ್ವಿರಾಜ್ ಮಾಡ್ತಾ ಇರೋ ಈ ಮಾಯಿಗೆ ಬಾವ ಅಂತಾಳೆ ಅತೀ ಕಷ್ಟದಿಂದ ತೊದಲಾಗಿ ನುಡಿಯುತ್ತಾ. ಒಂದು ಕ್ಷಣ ಹಾಗೆ ನಿಂತು ಮೆಲ್ಲಗೆ ನಕ್ಕು ಮತ್ತೆ ಕುತ್ತಿಗೆ ಹಿಂದೆ ಮುತ್ತಿಡೋದಕ್ಕೆ ಶುರು ಮಾಡ್ತಾನೆ. ಕೈಯನ್ನು ಮೇಲಕ್ಕೆತ್ತಿ ಪೃಥ್ವಿರಾಜ್ ತಲೆ ಕೂದಲನ್ನು ಹಿಡಿದು ಅಕ್ಕಿ ಬರ್ತಾಳೆ ಮಾವಯ್ಯ ಅಂತ ತಡೆಯೋದಕ್ಕೆ ನೋಡ್ತಾಳೆ ಪೃಥ್ವಿಯನ್ನು. ಬಾಗಿಲು ಹಾಕಿದ್ದೀವಲ್ವೇ, ಅಕ್ಕಿ ಮಲಗಿದ ನಂತರ ಬಾ, ಒಂಟಿಯಾಗಿ ಮಲಗೋದಕ್ಕಾಗ್ತಿಲ್ಲ ಅನ್ನುತ್ತಾ ಭುಜದ ಮೇಲೆ ತಲೆಗಿಟ್ಟು ಹೇಳ್ತಿರೋ ಪೃಥ್ವಿರಾಜ್ನನ್ನು ಕಣ್ಣುಗಳನ್ನ ತೆರೆದು ನೋಡ್ತಾ, ನನಗೂ ಕೂಡ ಮಾವಯ್ಯ, ನೀನು ಹತ್ತಿರದಲ್ಲಿ ಇಲ್ದಿದ್ರೆ ನಿಜವಾಗ್ಲೂ ನನಗೆ ನಿದ್ರೆನೇ ಬರ್ತಿಲ್ಲ. ಅಂದು ಕೂಡ ಅಷ್ಟೇ, ಎಂದೋ ಬೆಳಗಾಗೋ ಮುನ್ನ ಮಲಗ್ತಿದ್ದೆ,
ಅಂತ ನೋವಿನಿಂದ ಹೇಳ್ತಾಳೆ. ಕಪ್ಪು ಮಣಿ ಸರವನ್ನು ತೆಗೆದು ಟೇಬಲ್ನ ಮುಂದೆ ಇಟ್ಟು ಯುಕ್ತಾಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಹಣೆ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟು ಅವಳನ್ನು ಎದೆಗೆ ಅಪ್ಕೊಳ್ತಾನೆ ಪೃಥ್ವಿ. ಆತನ ಸುತ್ತ ಕೈಗಳನ್ನು ಬಿಗಿಯಾಗಿ ಬಿಗಿದು 1 ನಿಮಿಷ ಮೌನವಾಗಿ ನಿಂತವಳಿಗೆ ಅಕ್ಕಿ ಮನೆಯಲ್ಲೇ ಇದ್ದಾಳೆ ಎಂಬುದು ನೆನಪಿಗೆ ಬಂದು ಡೋಸ್ ಸರಿಯೋದಕ್ಕೆ ನೋಡ್ತಾ ಇದ್ದರೆ ಹೋಗೋದಕ್ಕೆ ಬಿಡದೆ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಒಂದು ಮುತ್ತು ಕೊಡು ಅಂತ ಕೇಳ್ತಾನೆ. ಯುಕ್ತ ನಗ್ತಾ, ಆಹಾ, ಪ್ರೆಸಿಡೆಂಟ್ ಅವರು ದಿನದಿಂದ ದಿನಕ್ಕೆ ಹೆಂಡತಿ ಮಾತು ಕೇಳೋ ಗಂಟನಂತೆ ತಯಾರಾಗ್ತಿದ್ದಾರೆ ಅಂತಾಳೆ. ಪ್ರೆಸಿಡೆಂಟ್ ಆದರೂ ಪ್ರೈಮ್ ಮಿನಿಸ್ಟರ್ ಆದರೂ ಹೆಂಡತಿ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಹೀಗೆ ಇರ್ತಾರೆ ಎಲ್ಲರೂ. ಅಬ್ಬಬ್ಬಬ್ಬಾ, ಈ ವಿಷಯ ಊರಿನಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಷ್ಟೆ. ಏನಾಗುತ್ತೆ, ನಮ್ಮ ಪೃಥ್ವಿರಾಜಪ್ಪ ಇಷ್ಟೊಂದು ರೊಮ್ಯಾಂಟಿಕ್ಕಾ ಅಂತ ಆಶ್ಚರ್ಯ ಪಡ್ತಾರೆ ಅಷ್ಟೇ. ಏನೂ ಆಗೋದಿಲ್ಲ. ನಮ್ಮ ಪೃಥ್ವಿರಾಜ್ ಅವ್ರನ್ನ ಅಷ್ಟು ಮಟ್ಟಿಗೆ ಬದಲಾಯಿಸಿದ್ದು ಅವರ ಹೆಂಡತಿ ಅಂತ ಅಂತಾರೆ ಎಲ್ಲರೂ. ಹೋಗಿ ಮಾವಯ್ಯ, ನಿನ್ನಲ್ಲಿ ಇಷ್ಟು ಮಾತುಗಳಿವೆ ಅಂತ ಇಲ್ಲಿ ತನಕ ನಿಜವಾಗ್ಲೂ ನಮಗೆ ತಿಳಿಲೇ ಇಲ್ವಲ್ಲ. ಯಾವಾಗ ನೋಡಿದ್ರೂ ಗಂಭೀರವಾದ ಸಿಂಹದಂತೆ ಇರ್ತೀಯ ನೀನು. ಆಹಾ, ಅದು ನೀನು ಯಾವ ರೀತಿ ನೋಡ್ತೀಯ ಅನ್ನೋ ವಿಧಾನದ ಮೇಲೆ ಅವಲಂಬಿಸಿರುತ್ತೆ ಯುಕ್ತ. ಇನ್ನು ಈ ಮಾತುಗಳಾದರೆ ನೀನು ನನ್ನಲ್ಲಿ ಅರ್ಧ ಭಾಗ ಆಗೋಗಿದೆಯಾ, ಅದಕ್ಕೆ ನನ್ನ ಒರಿಜಿನಲ್ ರೂಪ ಹೊರಗೆ ಬರ್ತಿದೆ ಅಷ್ಟೆ. ಸರಿ, ನಾವು ಇದ್ರ ಬಗ್ಗೆ ರಾತ್ರಿಯೆಲ್ಲ ಚರ್ಚಿಸೋಣ ಅಂತ ಮುಖದ ಹತ್ರಕ್ಕೆ ಬರ್ತಿದ್ರೆ ಪೃಥ್ವಿರಾಜ್ ಗದ್ದೆ ತುದಿಯನ್ನು ಹಿಡಿದು ಪಕ್ಕಕ್ಕೆ ತಿರುಗಿಸಿ ಕೆನ್ನೆ ಮೇಲೆ ಮುತ್ತಿಟ್ಟು ತಕ್ಷಣವೇ ಬಾಗಿಲು ತೆಗೆದುಕೊಂಡು ಓಡಿ ಹೋಗ್ಬಿಡ್ತಾಳೆ ಯುಕ್ತ ಇನ್ನು ಅಲ್ಲಿ ನಿಲ್ಲದೆ. ಪೃಥ್ವಿರಾಜ್ ಮಾತ್ರ ಆಕೆ ಕಾರ್ಯಕ್ಕೆ ಮೆಲ್ಲಗೆ ನಗ್ತಾ ಮಂಚದ ಮೇಲೆ ಬಂದು ಬೀಳ್ತಾನೆ. ಅಕ್ಕಿ, ಇನ್ನು ಟಿ ವಿ ನೋಡಿ ಸಾಕು, ಬಾ ಮಲ್ಕೊಳ್ಳೋಣ ಅಂತ ಅಂತಾಳೆ. ಅಕ್ಕ ಪ್ಲೀಸ್, ಹೇಗಾದರೂ ರಜೆ ದಿನ ಅಲ್ವಾ, ತಡವಾಗಿದ್ರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಹೊತ್ತು ನೋಡ್ತೀನೇ. ಬೇಡ ಅಕ್ಕಿ, ರಾತ್ರಿ ಹೆಚ್ಚು ಹೊತ್ತು ಟಿ ವಿ ನೋಡಿದ್ರೆ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಬರುತ್ತವೆ. ನಂತರ ನಿನ್ನ ಬಣ್ಣ ಎಲ್ಲ ಹೋಗಿ ಕಪ್ಪಾಗಿ ಬದಲಾಗಿ ಹೋಗ್ತೀಯ ನೀನು. ಆಗ ಕಾಲೇಜ್ನಲ್ಲಿ ಎಲ್ಲರೂ ನಿನ್ನನ್ನು ನೋಡಿ ನಗ್ತಾರೆ, ಏನೇ ಮಾಡ್ತೀಯಾ ಅಂತ ಆತುರದಲ್ಲಿ ಹೇಳ್ತಿದ್ದಂತೆ ಅಕ್ಕಿ ತಕ್ಷಣ ಎದ್ದುಬಿಟ್ಟು, ಅಕ್ಕ ನಿಲ್ಲಿಸು ಬಿಡು, ನೀನು ಹೇಳ್ತಿದ್ರೆ ಭಯ ಆಗ್ತಿದೆ ನನಗೆ. ನಾನು ನಿನ್ನ ಮುಂದೆ ರಾತ್ರಿ ಟಿ ವಿ ನೋಡೋದಿಲ್ಲ, ಬಾ 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 ಮಲ್ಕೊಳ್ಳೋಣ ಅಂತ ಅಂತಾಳೆ. ಯುಕ್ತ ಮಾತ್ರ ನಗ್ತಾ ಟಿ ವಿ ಮತ್ತು ಲೈಟ್ಸನ್ನ ಆಫ್ ಮಾಡಿ ಬಂದು ಅಕ್ಕಿ ಪಕ್ಕದಲ್ಲಿ ಮಲ್ಕೊಳ್ತಾಳೆ. ಅಕ್ಕಿ ಸ್ವಲ್ಪ ಹೊತ್ತು ಹಾಗೆ ಹರಟೆ ಹೊಡಿತಲೇ ನಿದ್ರೆಗೆ ಜಾರಿದ್ರೆ ಯುಕ್ತ ಅದನ್ನು ಕೇಳ್ತಾ ಕಣ್ಣುಗಳನ್ನ ಹಾಗೇ ಮುಚ್ಕೊಳ್ತಾಳೆ. 12 ಗಂಟೆ ಆಯಿತು. 12 ಗಂಟೆ ಆದರೂ ಇನ್ನೂ ಯುಕ್ತ ಬರದೇನೇ ಇರೋದ್ರಿಂದ ಪೃಥ್ವಿರಾಜೇ ಸ್ವತಃ ಅವಳ ಕೋಣೆಗೆ ಬರ್ತಾನೆ, ಅವಳಿನ್ನೂ ಬಂದಿಲ್ವಲ್ಲ ಅಂತ. ಅಕ್ಕಿ ಮೇಲೆ ಕಾಲು ಕೈ ಹಾಕಿ ಮಲಗಿರೋ ಯುಕ್ತಾಳನ್ನು ಕಂಡು, ಇನ್ನು ಈ ಹುಡುಗಿ ದೊಡ್ಡವಳಾದರೂ ಈ ಅಭ್ಯಾಸ ಮಾತ್ರ ಹೋಗ್ತಿಲ್ಲ ಅಂತ ಅಂದ್ಕೊಂಡು ಅಕ್ಕಿಗೆ ತೊಂದರೆ ಆಗದಂತೆ ಯುಕ್ತಾಳನ್ನು ಮೆಲ್ಲಕ್ಕೆ ಪಕ್ಕಕ್ಕೆ ಸರಿಸಿ ಮುದ್ದಾಗಿ ಮಲಗಿರೋ ಅಕ್ಕಿ ಹಣೆ ಮೇಲೆ ಮುತ್ತಿಟ್ಟು ಟೀ ಶರ್ಟ್ ಕೆಳಗಿಳಿದು ಹೊದಿಕೆಯನ್ನು ಸರಿಯಾಗಿ ಒದಿಸಿ ಯುಕ್ತಾಳನ್ನು ಎತ್ಕೊಳ್ತಾನೆ ಪೃಥ್ವಿರಾಜ್. ಆಗಷ್ಟೇ ನಿದ್ರೆಗೆ ಜಾರಿದ ಕಾರಣ ದಿಢೀರ್ನೆ ಗಾಳಿಯಲ್ಲಿ ತೇಲ್ತಿರುವಂತೆ ಆಕೆಗೆ ಭಾಸವಾಗಿ ಕಂಗಾಲಾಗಿ ಕಣ್ಣುಗಳನ್ನ ತೆರೆದು ನೋಡ್ತಾಳೆ ಯುಕ್ತ. ಇನ್ನು ಇತ್ತ ಕಡೆ ನಿದ್ರೆಯಿಂದ ಎದ್ದಂಥ ನಿಖಿಲ್ ಕಣ್ಣುಗಳನ್ನ ತೆರೀತಿದ್ದಂತೆ ಎದೆ ಮೇಲೆ ಹಾಯಾಗಿ ಮಲಗಿರೋ ಅಂಜುವನ್ನು ಕಂಡು ಒಂದು ಕ್ಷಣ ಇದು ಕನಸು ನನಸು ಅಂದ್ಕೊಳ್ತಾನೆ. ಮೆಲ್ಲಗೆ ಭುಜದ ಮೇಲಿರೋ ಕೈಯನ್ನು ತೆಗೆದು ಆಕೆ ಕೆನ್ನೆ ಮೇಲೆ ಮುತ್ತಿರ್ತಿದ್ದಂತೆ ಕಂಗಾಲಾಗಿ ಕೈಯನ್ನು ಹಿಂದೆ ತೆಗೆದುಕೊಳ್ತಾನೆ. ಇದು ಕನಸಲ್ಲ, ನಿಜ ಅಂತ ಅರ್ಥ ಆಗಿ ಶಾಕ್ ಆಗಿಬಿಡುತ್ತೆ ಅವನಿಗೆ.
ಆದರೆ ನಿಜಕ್ಕೂ ಅಂಜು ಆತನ ಪಕ್ಕಕ್ಕೆ ಹೇಗೆ ಬಂದಳು ಅಂತ ಅವನು ತುಂಬಾ ತಲೆ ಕೆಡಿಸ್ಕೊಳ್ತಾನೆ. ಆಕೆಗೆ ಟ್ಯಾಬ್ಲೆಟ್ ಹಾಕೊಂಡು ಮಲಗೋ ತನಕ ನೆನಪಿದೆ. ನಂತರ ಮುಖದ ಮೇಲೆ ನೀರು ಬಿದ್ದಂತ ಅನಿಸಿದ್ರು ನಿದ್ದೆ ಮಪ್ಪಿನಿಂದ ಎಚ್ಚರಗೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋದು ಇನ್ನೂ ಸ್ವಲ್ಪ ನೆನಪಿದೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನೂ ನೆನಪಿಗೆ ಬಾರದೇ ಇರೋದರಿಂದ ಒಂದು ವೇಳೆ ತಾನಾಗಿ ಏನಾದರೂ ಬಂದ್ಲಾ ಅಂದರೆ ಅಂಜುವಿಗಿರೋ ಕೋಪಕ್ಕೆ ಆ ಕೆಲಸ ಖಂಡಿತ ಮಾಡೋದಿಲ್ಲ ಅಂತ ದೃಢವಾಗಿ ತಿಳಿದಿರೋದ್ರಿಂದ ಒಂದು ವೇಳೆ ತಪ್ಪಾಗಿ ನಾನೇನಾದರೂ ಹೇಳ್ಕೊಂಡ್ಬಿಟ್ನಾ ಅಂತ ಯೋಚಿಸ್ತಿದ್ದಂತೆ ಕೋಣೆಯಲ್ಲಿರೋ ಅಂಜುವಿನ ಪರಿಸ್ಥಿತಿ ನೆನಪಿಗೆ ಬಂದು ಬೆಚ್ಚಬಿದ್ದು ಅವಳ ಕಡೆ ನೋಡ್ತಾನೆ ನಿಖಿಲ್. ಅಂಜು ಮಾತ್ರ ಆರಾಮವಾಗಿ ಪ್ರಶಾಂತವಾಗಿ ಮಲಗಿದಾಳೆ. ಮತ್ತೆ ಇನ್ನು ಆ ಕ್ಷಣ ಬರುತ್ತೋ ಇಲ್ವೋ ಇನ್ಮೇಲೆ ಅಂತ ಅಂದ್ಕೊಂಡು ಆಕೆಯನ್ನು ಕಣ್ತುಂಬ ತುಂಬಿಕೊಂಡು ನೋಡಿ ತನ್ನ ಕೈ ಕಡೆ ನೋಡಿ ನಗ್ತಾ ತನ್ನ ಕೈ ಕೆಳಗಿರೋ ಹುಟ್ಟು ಮಚ್ಚೆಯನ್ನು ಕಿರು ಬೆರಳಿನ ಉಗುರಿನಿಂದ ಮೆಲ್ಲಗೆ ಕೆರಿತಿರ್ತಾನೆ. ಅಂಜು ನಿದ್ರೆಯಲ್ಲಿ ಆತನ ಕೈ ಮೇಲೆ ಮೆಲ್ಲಗೆ ಹೊಡೆದುಬಿಟ್ಟು ನಿಖಿಲ್ ನಡುವಿನ ಸುತ್ತ ಕೈಗಳನ್ನ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೊಳ್ತಾಳೆ ಅಂಜು. ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಅಂಟ್ಕೊಂಡಿರೋ ಆಕೆ ದೇಹಕ್ಕೆ ಮೈಯಲ್ಲಿ ಆಗ್ತಾ ಇರುವಂತಹ ಕೆಮಿಕಲ್ ರಿಯಾಕ್ಷನ್ಗೆ ಏನೋ ಒಂದು ರೀತಿ ಅನುಭವವಾಗುತ್ತೆ. ಈಗ ಮಾತ್ರ ಕಂಟ್ರೋಲಿನ ತಪ್ಪಿಟ್ರೆ ಇನ್ನು ಜೀವನದಲ್ಲಿ ಅಂಜು ತನ್ನನ್ನು ನಂಬೋದೇ ಇಲ್ಲ ಅಂತ ಅಂದ್ಕೊಂಡು ಕಷ್ಟಪಟ್ಕೊಂಡು ಕಣ್ಣುಗಳನ್ನ ಮುಚ್ಚಿ ತೆರೆದು ಆಕೆ ಮುಖವನ್ನು ನೋಡ್ತಾನೆ, ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಳ್ತಾ. ಹಣೆಯಲ್ಲಿ ಕುಂಕುಮವಿಟ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡದ ಅಂಜುವಿನ ವರ್ತನೆ ನೆನಪಿಗೆ ಬಂದು ಸ್ವಲ್ಪ ಮನಸ್ಸು ನೊಂದರೂ ಕೂಡ ತಾಳಿಯನ್ನು ನೋಡಿ ಕನಿಷ್ಠ ಇದನ್ನಾದರೂ ತೆಗೆದು ಉಳಿಸ್ಕೊಂಡಿದ್ದಾಳೆ ಅಂತ ಸ್ವಲ್ಪ ತೃಪ್ತಿ ಪಡ್ತಾ ಅರ್ಧ ಗಂಟೆವರೆಗೆ ಆಕೆಯನ್ನು ನೋಡ್ತಾ ಕೂತು ಅಂಜು ಅಲುಗಾಡ್ತಿದ್ದಂತೆ ಗಬಗಬನೆ ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾನೆ. ಅಂಜು ಕಣ್ಣುಗಳನ್ನ ತೆರೆದು ನೋಡ್ತಾ ಇದ್ದಂತೆ ದೃಢವಾಗಿ ಕಂಡು ಬಂದ ಆತನ ಎದೆ ಭಾಗವನ್ನು ಕಂಡು ನಿದ್ರೆ ಮಾಡ್ತಿದ್ದಂತಹ ಅವಳ ಕೋಪ ಮತ್ತೆ ಏಳುತ್ತೆ. ನಡುವಿನ ಮೇಲಿರೋ ನಿಖಿಲ್ ಕೈಯನ್ನು ಕಂಡು ರೋಷದಿಂದ ಆತನಿಗೆ ಎದೆ ಮೇಲೆ ಗೀಚ್ತಿದ್ದಾಗ ಹೀಗೆದ್ರೆ ಖಂಡಿತವಾಗಿ ಜಗಳ ದೊಡ್ಡದಾಗತ್ತೆ ಅಂತ ನೋವನ್ನು ಸಹಿಸ್ಕೊಳ್ತಾ ಹಾಗೆಯೇ ಮಲ್ಕೊಂಡಿರ್ತಾನೆ ನಿಖಿಲ್. ಪಾಪ ಏನು ತಿಂದಿದ್ದಾನೋ ಇಷ್ಟು ನಿದ್ರೆ ಮಾಡ್ತಿದ್ದಾನೆ, ಎಪ್ಸಿದ್ರೂ ಹೇಳ್ತಿಲ್ಲ ಅಂದ್ಕೊಂಡು ಕೆನ್ನೆಗಳ ಮೇಲೆ ತಡ್ತಾ ನಿಕ್ಕಿ ಹೇಳು ಅಂತ ಅರ್ಚ್ತಾಳೆ. ಆಕೆ ನಿಕ್ಕಿ ಅಂತ ಕರೀತಿದ್ದಂತೆ ಆತನ ಎದೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಹೇಳ್ದೆ ಹಾಗೆ ಮಲಗಿ ಅಂಜುವಿನ ಇನ್ನೂ ಬಿಗಿಯಾಗಿ ಅಪ್ಕೊಂಡ್ಬಿಡ್ತಾನೆ. ಅಂಜು ಕೋಪದಿಂದ ಅರ್ಚ್ತಾ ನಿಖಿಲ್ ಭುಜಗಳ ಮೇಲೆ ಹೊಡಿತಾ ಒದ್ದಾಡ್ತಾಳೆ. ಆ ಪೆಟ್ಟುಗಳನ್ನ ಭರಿಸಲಾರದೆ ಅಂಜುವನ್ನು ಬಿಟ್ಟು ಪಕ್ಕಕ್ಕೆ ತಿರ್ಕೊಳ್ತಾನೆ. ಆತ ತನ್ನ ಬಿಡುತ್ತಾ ಇದ್ದಂತೆ ಬಿಗಿದ್ಕೊಂಡಿರೋ ತನ್ನ ದೇಹವನ್ನು ಆ ಕಡೆ ಈ ಕಡೆ ಚಲಿಸ್ತಾ, ಯಪ್ಪ ಬದುಕು ಹೋದ ಬಂಡ ಸತ್ತವನು, ಇಲ್ಲದೇ ಇರೋದನ್ನೆಲ್ಲ ತಂದು ತಲೆ ಮೇಲೆ ಹಾಕ್ಬಿಡ್ತಿದ್ದೆ ಅಂತ ಶಪಿಸ್ತಾ ಬೇವರನ್ನು ಒರೆಸ್ಕೊಂಡು ಎದ್ದು ಕೂತ್ಕೊಳ್ತಾಳೆ ಅಂಜು. ಅಷ್ಟರಲ್ಲೇ ಲಕ್ಷ್ಮಿಯವ್ರು ಬಂದು ಬಾಗಿಲು ತಡ್ತಿದ್ರೆ ಗಡಿಯಾರದ ಕಡೆ ನೋಡಿ ವಿಚಿತ್ರವಾಗಿ ಎದ್ದು ಬಾಗಿಲು ತೆಗೆದು ನೋಡ್ತಾಳೆ. ಲಕ್ಷ್ಮಿ ಅಂಜುವನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ತಿರುಗಿಸಿ ಬೆಡ್ ಮೇಲಿರೋ ನಿಖಿಲ್ ಕಡೆ ನೋಡ್ತಿದ್ದಂತೆ ಏನೋ ಸಣ್ಣ ಆಸೆ ಮೂಡಿದ್ರು ಅದು ನಿಜ ಅಲ್ವೆಂದ ಆಕೆ ಮನಸ್ಸು ಹೇಳುತ್ತೆ. ನೋವಿನಿಂದ ನಿಟ್ಟುಸಿರು ಬಿಟ್ಟು, ಅಮ್ಮ ಅಂಜನಾ, ಊಟ ಸಮಯ ಆಗ್ತದೆ, ನೀನು ನಿಖಿಲ್ ಬೇಗ ಬನ್ನಿ, ನಿಮ್ಮ ಮಾವನವರು ಕೂಡ ನಿಮಗಾಗಿ ಕಾಯ್ತಿದ್ದಾರೆ ಅಂತ ಅಂತಾಳೆ. ಅಂಜು ಅಸಹನೆಯಿಂದ, ನೀವು ಊಟ ಮಾಡಿಬಿಡ್ಬೋದು ತಾನೇ, ನಾವು ನಂತರ ಮಾಡ್ತೀವಿ, ಹೇಗಾದರೂ ಇನ್ನೂ ನಿಖಿಲ್ ಅವರು ಇನ್ನೂ ಮಲಗಿದ್ದಾರೆ ಅಂತ ಹೇಳ್ತಾಳೆ. ಅಂಜುವಿನ ಮಾತಿನಲ್ಲಿದ್ದಂಥ ಕಠೋರತೆಗೆ ಲಕ್ಷ್ಮಿ ಸ್ವಲ್ಪ ನೊಂದ್ಕೊಂಡ್ರೂ ಕೂಡ ಹೆಣ್ಣಾಗಿ ತನ್ನ ಮನಸ್ಸು ಎಷ್ಟು ಗಾಯಗೊಂಡಿದೆಯೋ ಅಷ್ಟನ್ನು ಆಕೆ ಅರ್ಥ ಮಾಡಿಕೊಂಡು
ತನ್ನ ನೋವನ್ನು ಮರೆಮಾಚಿ ಸರಿ ಅಂಜನಾ ಅಂತ ಆಕೆ ಅಲ್ಲಿಂದ ಹೋಗ್ತಾಳೆ. ನಿಜವಾಗ್ಲೂ ಅಂಜುವಿಗೆ ಅವ್ರ ಜೊತೆ ಸೇರಿ ಊಟ ಮಾಡೋದು ಇಷ್ಟ ಇಲ್ಲದಿದ್ದರೂ ಇಷ್ಟು ದಿನ ತಪ್ಪದೆ ಕೂತ್ಕೊಳ್ತಿದ್ಲು. ಆದರೆ ಇನ್ನು ಮುಂದೆ ತನ್ನ ಮನಸ್ಸು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡ್ತಿಲ್ಲ ಅವ್ರ ಜೊತೆ ಅಡ್ಜಸ್ಟ್ ಆಗೋದಕ್ಕೆ. ಇದಕ್ಕೆ ಸಂಜು ಒಂದು ಕಾರಣ ಆದರೆ ಎರಡನೇದು ಬೃಂದಾಳ ನಡವಳಿಕೆ. ಅದರಿಂದ ಇನ್ನು ಮುಂದೆ ತನಗಿಷ್ಟ ಬಂದಂತೆ ಇರಬೇಕು ಅಂತ ಅಂಜು ನಿರ್ಧಾರ ಮಾಡಿದ್ದಾಳೆ. ಬೆಳಗಿನ ತಿಂಡಿಯನ್ನು ಕೂಡ ಎಲ್ಲರೂ ತಿಂದ ನಂತರವೇ ತಿಂದಿದ್ಲು. ಈಗ ಊಟ ಕೂಡ ಹಾಗೆಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅಂಜುವಿನ ಮಾತುಗಳನ್ನ ನಿಖಿಲ್ ಕೂಡ ಕೇಳಿಸ್ಕೊಂಡಿದ್ರಿಂದ ಸ್ವಲ್ಪ ಅವನಿಗೂ ಕೂಡ ನೋವಾದರೂ ಇದರಲ್ಲಿ ತಾಯಿಯ ತಪ್ಪು ಇಲ್ಲದಿದ್ದರೂ ಅನಾವಶ್ಯಕವಾಗಿ ತಾಯಿಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಗೌರವ ನೀಡೋದಿಲ್ಲ ಎಂಬ ನೋವಿನೊಂದಿಗೆ ಕೋಪ ಕೂಡ ಬರುತ್ತೆ ಅಂಜುವಿನ ಮೇಲೆ ನಿಖಿಲ್ಗೆ. ಆದರೆ ಮೆಲ್ಲಗೆ ಆಕೆಗೆ ನಿಧಾನವಾಗಿ ಹೇಳೋದಕ್ಕೆ ನಿರ್ಧರಿಸ್ತಾನೆ. ಬಾಗಿಲು ಮುಚ್ಚಿದ ಅಂಜು ಹಿಂದೆ ತಿರುಗಿ ನಿಖಿಲ್ ಕಡೆ ಒಮ್ಮೆ ನೋಡಿ ಸೀರೆಯನ್ನು ಒಳಗೆ ತುರುಕಿ ಕೋಪದಿಂದ ಬಾತ್ರೂಮ್ಗೆ ಹೋಗಿ ಈ ಬಾರಿ ಬಕೆಟ್ ತುಂಬ ನೀರು ತಂದು ನಿಖಿಲ್ ಮುಖದ ಮೇಲೆ ತಗ್ಗನ್ನು ಎಸಿತಾಳೆ. ಆ ಪೆಟ್ಟಿಗೆ ನಿಖಿಲ್ ತಕ್ಷಣ ಎದ್ದು ಕೂತ್ಕೊಂಡು ಉಸಿರನ್ನು ಹೇಳ್ಕೊಳ್ತಾ ಏನಂಜು ಇದು ಅಂತ ಕೋಪದಿಂದ ನೋಡಲಾರದೆ ಸಾಮಾನ್ಯವಾಗಿ ನೋಡ್ತಾನೆ. ಅಂಜು ಕೋಪದಿಂದ ಉರಿದುಕೊಳ್ತಾ ಬಕೆಟನ್ನು ಎಸಿತಾ ಇದ್ದಂತೆ ಅದು ತಗಲ್ದಂತೆ ಕ್ಯಾಚ್ ಹಿಡಿದು ಎದ್ದು ನಿಂತು ಅರೆ ಏನಾಯ್ತಂತ ಹೇಳ್ತಿಲ್ವಲ್ಲ ಅಂಜು, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಏನೂ ತಿಳಿಯದವನಂತೆ ಅಮಾಯಕನಾಗಿ ಕೇಳ್ತಾನೆ. ಹಾಂ, ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವ? ಆಗಿದ್ರೆ ತಿಳಿಯದಿದ್ದದಕ್ಕೆ ಕೇಳ್ತಾ ಇರೋದು ನಿನ್ನ. ಏನಾಯ್ತು ಹೇಳು, ಏನು ನಡೆದಿದೆಯೋ? ನಾನು ನಿನಗೆ ಉರಿ ಕಡಿಮೆ ಮಾಡ್ಕೊಳ್ಳಬೇಡ ಅಂತ ಹೇಳಿದ್ರೆ ನೀನೇ ಮಾತ್ರೆ ಹಾಕ್ಕೊಂಡು ಮಲಗಿಬಿಟ್ಟಿದ್ಯಾ? ಅದು ತಪ್ಪಲ್ವಾ? ನೀನು ಸಿಹಿ ತಿನ್ನಬೇಡ ಅಂದೇ ಹೊರತು ಮಲಗಬೇಡ ಅಂತ ಹೇಳಿಲ್ವಲ್ಲ, ಅದಕ್ಕೆ ಮಲಗಿದೆ. ಹೋಗಲಿ, ನೀನು ಹಾಗೆ ಕೂಡ ಹೇಳಿದರೆ ನಾನು ಮಲಗ್ತಿರ್ಲಿಲ್ಲ. ಬುದ್ಧಿವಂತನಾಗಿ ಕೇಳಿದೆ ಅಂತ ಅಂದ್ಕೊಂಡಿದ್ಯಾ ನಿನ್ನನ್ನು ಅಂತ ನಿಖಿಲ್ ಮೇಲೆ ಬರ್ತಿದ್ರೆ ನೆಲದ ಮೇಲೆ ನೀರಿರೋದ್ರಿಂದ ಅದರ ಮೇಲೆ ಕಾಲಿಟ್ಟು ಜರ್ರನೆ ಜಾರಿ ಎದುರಿಗಿದ್ದ ನಿಖಿಲ್ ಮೇಲೆಯೇ ಬಿದ್ದುಬಿಡ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.